ಈ ಪ್ರಪಂಚದಲ್ಲಿ ಕೈ ಹಿಡಿದು ಜೊತೆಯಾಗಿರೋರಿಗಿಂತ ಕಾಲು ಎಳೆದು ಕೆಳಗಡೆ ಬೀಳ್ಸೋರೆ ತುಂಬ ಜನ ಇದ್ದಾರೆ. ಇಂಥವ್ರ ಮಧ್ಯ ನೀನು ಗೆದ್ದು ತೋರಿಸ್ಬೇಕು ಜಾನು. ಖಂಡಿತ ಅದಕ್ಕೆ ಇಷ್ಟು ವರ್ಷ ನಾನು ಅನುಭವಿಸಿದ ನರ್ಕದಿಂದ ನಾನು ಹೊರಗೆ ಬರಬೇಕು ಅಂದರೆ ನನ್ನ ಜೀವನನ ನಾನು ಸ್ವರ್ಗ ಮಾಡ್ಕೊಳ್ಳೇಬೇಕು. ಜಾನು, ಆ ಸ್ವರ್ಗದಲ್ಲಿ ನಾನು ಇದೀನಿ ತಾನೆ? ಹ್ಞೂ, ಮತ್ತೆ ನೀವಿಲ್ಲ ಅಂದರೆ ಅದು ಕಂಪ್ಲೀಟ್ ಆಗುತ್ತಾ ಹೇಳಿ? ಮತ್ತೆ ಶಾಣೆ ಸಣ್ತಿನು. ರೀ ಕೃಷ್ಣ, ನೀವು ನಿಜವಾಗ್ಲೂ ಲಾಯರ್ ಏನ್ರಿ? ಯಾಕೆ ಸರ್ ಹೀಗೆ ಕೇಳ್ತಿದ್ದೀರಾ? ಮತ್ತಿನ್ನು ಏನು ರೀ? ಅಲ್ರಿ, ಇಷ್ಟು ವರ್ಷದಿಂದನೂ ನಿಮ್ಮ ಕಂಪ್ನಿ ನಂದೇ ಅನ್ನೋ ರೀತಿಲಿ ನಿಮಗೆ ಬೇಕಾದಾಗೆಲ್ಲ ದುಡ್ಡು ಕೊಟ್ಟಿದ್ದೀನಿ ತಾನೆ. ಅಲ್ಲ, ಆಫ್ಟರ್ ಆಲ್ ನಿಮ್ಗೊಂದು ಬೇಲ್ ಅಪ್ಲಿಕೇಶನ್ ಕೊಡಿಸಿ ನನ್ನಿಂದ ಹೊರಗೆ ಕರ್ಕೊಂಡು ಹೋಗೋಕ್ಕಾಗಲ್ವಾ? ಸರ್ ಅದೇ ಪ್ರಯತ್ನದಲ್ಲಿದ್ದೀವಿ ಸರ್. ನಿಮ್ಮ ಕೇಸ್ಗೋಸ್ಕರನೇ ಸುಪ್ರೀಂ ಕೋರ್ಟಿಂದ ಲಾಯರ್ ತಂದು ಹಾಜರುಪಡಿಸ್ಬೇಕು ಅಂತ ತುಂಬ ಮಾತುಕತೆ ಆಡ್ತಿದ್ದೀವಿ. ಮಾತುಕತೆ ಆಡಿದ್ರೆ ಏನು ಉಪಯೋಗ ಕೃಷ್ಣ? ಅಷ್ಟೇ ಸ್ಪೀಡಾಗಿ ಕೆಲಸ ಆಗಬೇಕು ತಾನೆ. ನೋಡಿ, ಆಗಲೇ 2 ದಿನ ಆಯಿತು ನನಗೆ OCD ಇದೆ ಅಂತ ನಿಮಗೆಲ್ಲ ಗೊತ್ತಿದೆ ತಾನೆ. ಈ ಜಾಗ ಒಂಥರ ನರಕ ಸದೃಶ ಇದ್ದ ಹಾಗೆ. ಅದು ಏನು ಮಾಡ್ತಿರೋ ಗೊತ್ತಿಲ್ಲ. ಮೊದಲು ನನ್ನಿಂದ ಆಚೆ ಕರ್ಕೊಂಡು ಹೋಗಿ. ಸರಿ, ಹೇಳಿದ್ನಲ್ಲ, ಅದೇ ಪ್ರೊಸೀಜರಲ್ಲೇ ಇದ್ದೀವಿ ಸರ್. ಆ್ಯಂಡ್ ಆಲ್ಸೋ ನನಗೆ OCD ಇದೆ ಅಂತ ಬೇಲ್ ಅಪ್ಲಿಕೇಶನ್ ಫೈಲ್ ಮಾಡಬೇಡಿ. ಆಮೇಲೆ ಏನೋ ಸೈಕಾಟಿಕ್ ಇಶ್ಯೂಸ್ ಇದೆ ಅಂತ ಹೇಳಿ ಆಸ್ಪತ್ರೆಗೆ ಸೇರಿಸ್ಬಿಡ್ತಾರೆ. ಇಲ್ಲಿ ಹೋದರೆ ಕೌನ್ಸಿಲಿಂಗ್ ರೆಕಮೆಂಡ್ ಮಾಡಿಬಿಡ್ತಾರೆ. ಹಾಂ, ಲೆಟ್ಸ್ ನಾಟ್ ಗೆಟ್ ದೇರ್. ಇಲ್ಲ ಸರ್, ಹಾಗೆಲ್ಲ ಮಾಡೋದಿಲ್ಲ. ನಾಡಿದ್ದು ನಮ್ಮ ನೆಕ್ಸ್ಟ್ ಹಿಯರಿಂಗಿಗೆ ಸ್ಪೆಷಲ್ ಲಾಯರ್ VS ಗುಪ್ತಾ ಅವ್ರು ಬರ್ತಾ ಇದ್ದಾರೆ. ಅವ್ರು ಬಂದರು ಅಂದರೆ ನಿಮಗೆ ಬೇಲ್ ಸಿಗತ್ತೆ ಅನ್ನೋದು ಕಾನ್ಫಿಡೆನ್ಸ್ ಇದೆ. ಸರಿ. ಆಲ್ಸೋ ನನ್ನ ಹೆಂಡತಿ ವೇರ್ ಅಬೌಟ್ಸ್ ಬಗ್ಗೆ ಸ್ವಲ್ಪ ಫಾಲೋ ಅಪ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆ ಏನಾದರೂ ಸ್ಪೆಸಿಫಿಕ್ ಅಪ್ಡೇಟ್ ಇದೆಯಾ? ಅದೆಲ್ಲ ನಡೀತಾ ಇದೆ ಸರ್. ನಿಮ್ಮ ಹುಡುಗರಿಗೆಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ. ಸರಿ, ನಿಮ್ಮ ಫೋನ್ ಕೊಡಿ. ಯಾರಪ್ಪ ಇದು? ಈ ನಂಬರ್ ಎಲ್ಲ ನೋಡ್ದಂಗಿದೆಯಲ್ಲ. ಜಯಂತೆ ಫೋನ್ ಮಾಡ್ತಿರೋದು. ಓದಿಯ ಪಿಶಾಚಿ ಅಂದರೆ ಬಂದಿಯಾ ಗವಾಕ್ಷಿ ಅನ್ನೋ ಹಾಗೆ ಮತ್ತೆ ಮತ್ತೆ ಫೋನ್ ಮಾಡಿ ತಲೆ ತಿಂತಿದ್ದಾನೆ. ಥೂ, ಈ ಲಾಯರ್ ಯಾಕೆ ಅವನಿಗೆ ಫೋನ್ ಕೊಡ್ತಾನೆ? ಹಲೋ, ನಾನು ಫೋನ್ ರಿಸೀವ್ ಮಾಡೋಕ್ಕೆ ಇಷ್ಟೊತ್ತು ಬೇಕಾ ನಿಮಗೆ? ಅದು ಗಾಡಿ ಓಡಿಸ್ತಾ ಇದ್ದೆ. ಏನು ವಿಷಯ ನಾನು ಹೇಳಬೇಕಾಗಿರೋದಲ್ಲ, ನೀವು ಹೇಳಬೇಕಾಗಿರೋದು. ಹೇಳಿ, ನಿಮಗೆ ಜಾನ್ವಿ ಜೊತೆ ಮಾತಾಡೋಕ್ಕಾಯ್ತಾ? ಅವ್ರ ಮನಸ್ಸನ್ನು ಪರಿವರ್ತನೆ ಮಾಡೋಕ್ಕಾಯ್ತಾ? ನೀವು ಹೇಳಿದ ಮೇಲೆ ಮಾಡದೇ ಇರ್ತೀನಾ? ಮಾಡ್ತಾಯಿದ್ದೀನಿ. ಆದರೆ ಅವಳು ಹೇಗೆ ಅಂತ ನಿಮ್ಗೆ ಗೊತ್ತಲ್ವಾ? ಜಗಮೊಂಡಿ ಅವಳು. ಅವಳ ಮನಸ್ಸನ್ನು ಡೈವರ್ಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ಈ ಥರ ಮಾತಾಡೋಕ್ಕೆ ನಿಮಗೆ ನಾಚಿಕೆ ಆಗಲ್ವೇನ್ರಿ ಸಂತೋಷ್? ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಅಷ್ಟು ಚೆನ್ನಾಗಿ ಬರ್ತಿದ್ದವ್ರಿಗೆ ಮನಸ್ಸು ಪರಿವರ್ತನೆ ಮಾಡೋಕ್ಕಾಗೋದಿಲ್ವಾ? ಹೇಳಿದ್ನಲ್ಲ, ಅವಳು ಅಷ್ಟು ಸುಲಭವಾಗಿ ನನ್ನ ಮಾತನ್ನು ಕೇಳಲ್ಲ ಅಂತ. ಯೋಚನೆ ಮಾಡಿಬಿಡಿ. ಒಂದೊಂದೇ ಉಳಿಪೆಟ್ಟು ಹಾಕ್ತಾ ಇದ್ದೀನಿ. ನೀವು ಹೊರಗೆ ಬರೋಷ್ಟರಲ್ಲಿ ನಮ್ಮ ದಾರಿಗೆ ಬರ್ತಾಳೆ. ನೀವು ಯಾವಾಗ ಹೊರಗೆ ಬರೋದು? ಇನ್ನು 2-3 ದಿವಸದಲ್ಲಿ ಹೊರಗೆ ಬಂದೇ ಬರ್ತೀನಿ ಸಂತೋಷ್.